ಚಿಕ್ಕಬಳ್ಳಾಪುರದ ಹತ್ರ ಇದು ಸಾದ್ಲಿ ಅಂತ ಹೇಳಿ ಸೊನಗಾನಹಳ್ಳಿ ಅಲ್ಲಿಂದ ಇದಕ್ಕೆ ಬಂದಿದ್ದು ಆನಂದಪುರಕ್ಕೆ. ಹೆಂಗ್ ಬಂದ್ರು ಅಂತಂದ್ರೆ ಅವಾಗ ಏನೋ ಕ್ಷಾಮ ನಡೆದೋಯ್ತಂತೆ. ಅಲ್ಲೇ ಕ್ಷಾಮ ಇತ್ತು. ಅಲ್ಲೇ ಬರಗಾಲ ಬಂದಿತ್ತು. ಬರಗಾಲ, ಕ್ಷಾಮ, ಪ್ಲೇಗು ಒಂಥರ ಕಣ್ಣಾಗಿ ನೀರು ಬರ್ತಿದೆ. ಅವೆಲ್ಲ ನೆನ್ಸ್ಕೊಂಡ್ರಿ ಅವಾಗ ಹೇಳ್ತಾ ಇದ್ದ ಅಂತಂದ್ರೆ ನಂದೇ ಒಂಥರ ಹುಡುಗಾಟಿಕೆ ಅವಾಗ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಕೃಷ್ಣ? ಚೆನ್ನಾಗಿದೆ. ಈಗ ಎಷ್ಟು ವಯಸ್ಸು ಕೃಷ್ಣ ನಿಮ್ಗೆ? ನನ್ಗೆ 80 ವರ್ಷ ಆಯ್ತು. ಅವ್ರು ಒಂದು ಒಬ್ಬನೇ ಮಗ ಅಲ್ಲ? ಒಬ್ಬನೇ ಮಗ. ಆರ್ಮಿಲಿ ಇದ್ದಾರೆ, ದೇಶದ ಸೇವೆ ಮಾಡ್ತಿದ್ದಾರೆ. ಕೃಷ್ಣಣ್ಣ, ಈಗ ನಿಮ್ಮ ತಂದೆ ಆಮೇಲೆ ನಲ್ಲಪ್ಪನವರು ಅಲ್ವಾ? ನಲ್ಲಪ್ಪನವರು ಅಂದ್ರೆ ಅನಂತಪುರದ ಹುಲಿ ಅಂತಾನೆ ಹೆಸರು ಅವ್ರದ್ದು. ಅವರಿಬ್ರು ಅಣ್ಣ ತಮ್ಮ. ಅವ್ರು ಎಲ್ಲಿಂದ ಅನಂತಪುರಕ್ಕೆ ಬಂದ್ರು? ಎಲ್ಲಿಂದ ಅನಂತಪುರ ನಾನು ತಿಳಿದ ಮಟ್ಟಿಗೆ ಹೇಳ್ತೀನಿ. ಅವರು ಊರು ಇದು ಚಿಕ್ಕಬಳ್ಳಾಪುರದ ಹತ್ರ ಇದು ಸಾದ್ಲಿ ಅಂತ ಹೇಳಿ ಸೊನಗಾನಹಳ್ಳಿ ಅಲ್ಲಿಂದ ಇದಕ್ಕೆ ಬಂದಿದ್ದು ಆನಂದಪುರಕ್ಕೆ. ಹೆಂಗ್ ಬಂದ್ರು ಅಂತಂದ್ರೆ ಅವಾಗ ಏನೋ ಕ್ಷಾಮ ನಡೆದೋಯ್ತಂತೆ. ಅಲ್ಲೇ ಕ್ಷಾಮ ಇತ್ತು. ಅಲ್ಲೇ ಬರಗಾಲ ಬಂದಿತ್ತು. ಬರಗಾಲ, ಕ್ಷಾಮ, ಪ್ಲೇಗು. ಆಮೇಲೆ ಎಲ್ಲಿ ಒಂದು ಗುಂಡಿ ತೋಡೋರು ಇರಲಿಲ್ಲ ಅಂತ ಸತ್ರೆ. ಒಂದೇ ಗುಂಡಿಗೆ 4-5 ಹೆಣಗಳಾಗ್ತಾ ಇದ್ರಂತೆ. ಇಲ್ಲ ಅಲ್ಲಿ ತೋಡೋರು ಇಲ್ದೆ ಆ ತರ. ಅವರು ನಿಮ್ಮ ತಂದೆ ಕುಟುಂಬದಲ್ಲಿ ಎಷ್ಟು ಜನ ತೀರೋದ್ರಂತ ಅದರಲ್ಲಿ? ನಮ್ಮ ತಂದೆ ಕುಟುಂಬದಲ್ಲ ಅಂದ್ರೆ ಎಷ್ಟು ಜನ? ಒಂದು ಕಮ್ಮಿ 20 ಜನ ಅಣ್ಣ ತಮ್ಮಂದಿರು ಇವರು. 20 ಜನ ಅಣ್ಣ ತಮ್ಮಂದಿರು. ಒಂದು ಕಮ್ಮಿ 18ನವರು. ನಲ್ಲಪ್ಪ ಅನ್ನೋರು 18ನವರು. 19 ನಮ್ಮ ತಂದೆ. ನಿಮ್ಮ ತಂದೆ ಹೆಸರು? ಕೊಂಡಪ್ಪನವರು. ಇವ್ರು ಇಬ್ರೇ ಉಳಿದ್ರು? ಇಬ್ರೇ ಅಲ್ಲ. ಆಮೇಲೆ ನನಗೆ ಗೊತ್ತಿದ್ದಂಗೆ 4-5 ಜನ ಉಳಿದಿದ್ರು. 6 ಜನ ಉಳಿದಿದ್ರು. 6 ಜನ ಉಳಿದಿದ್ದ ಅವರು ಹೋಗ್ಬಿಟ್ರು. ಈಗ ಯಾರು ಇಲ್ಲ, ಎಲ್ಲರೂ ಹೋಗ್ಬಿಟ್ರು. ಅಂದ್ರೆ ಕಂಪ್ಲೀಟ್ ಆ ತಲೆನೇ ಹೋಗ್ಬಿಡ್ತು. ಇವ್ರಿಬ್ರು ಅಲ್ಲಿಂದ ನಡ್ಕೊಂಡು ಬಂದ್ರ ಇಲ್ಲಿಗೆ? ಆವಾಗ ಆ ಕಾಲದಲ್ಲಿ ಹಿಂಗೆ ನಡ್ಕೊಂತ ಬಂದು ಇಲ್ಲಿ ಆನಂದಪುರದಲ್ಲಿ ನೆಲೆಸಿದ್ದು. ಅವಾಗೇನು ರೋಡ್ಗಳಿರ್ಲಿಲ್ಲ, ಒಂದು ರೈಲ್ ವ್ಯವಸ್ಥೆ ಇರಲಿಲ್ಲ, ಇದು ಏನು ಇರ್ಲಿಲ್ಲ. ಹಿಂಗೆ ಹೆಂಗೋ ಬಂದ್ಬಿಟ್ರು. ಬಂದು ಅಂತೂ ಇಲ್ಲಿ ನೆಲೆ ಆದ್ರು. ಈಗ ನಿಮ್ ತಂದೆ ನಲ್ಲಪ್ಪನವರು, ಅದ್ರ ಇಬ್ಬರಲ್ಲಿ ಯಾರು ಜೋರು? ಜೋರ್ ಯಾರು? ನಲ್ಲಪ್ಪನೇ ಜೋರು. ನಿಮ್ ತಂದೆ ಸಾಧು ಸ್ವಭಾವ. ಈಗ ನಲ್ಲಪ್ಪನವರು ಮದುವೆ ಆಗಿದ್ದು ಯಾವ ಊರ್ದು ಹುಡುಗಿ? ಯಾವರು? ಇದು ತೊಂಡೆ ಬಾವಿ ಅಂತ ಹೇಳಿ ಇಲ್ಲಿ ಗೌರಿಬಿದನೂರ್ ಹತ್ರ. ಅಲ್ಲಿಂದ ಅವ್ರ ಮದುವೆ ಇಲ್ಲಿ ಬಂದ್ರ ಮೇಲೆ ಆಗಿದ್ ಮದುವೆ ಅಲ್ಲ? ಬಂದ್ರ ಮೇಲೆ. ನಿಮ್ ತಂದೆ ಆ ಕಾಲದಲ್ಲಿ ಇವ್ರ ಮದುವೆ ಯಾರಿಗೂ ಮದುವೆ ಆಗಿರಲಿಲ್ಲ. ಬರ್ಬೇಕಾದ್ರೆ ನಿಮ್ ತಂದೆ ಮದುವೆ ಆಗಿದ್ದು ಅಲ್ಲೇ ಚಿಕ್ಕಬಳ್ಳಾಪುರದ ಹತ್ರ. ಏನೋ ನೆಂಟರುಗಳು ಆಮೇಲೆ ಒಟ್ಟಾದ್ರಿ? ಒಟ್ಟಾದ್ರು. ಒಟ್ಟಾಗಿ ಕಡೆಗೆ ಇಲ್ಲಿ ನಮ್ಮ ತಂದೆಯವರು ಹೆಂಡತಿ ಮುನಿಯಮ್ಮ ಅಂತ ಹೇಳಿ ನಮ್ಮ ತಾಯಿ. ಆಮೇಲೆ ನಾರಾಯಣಪ್ಪ ನಮ್ಮ ತಾಯಿ, ಒಂದು ತಾಯಿ ಮಕ್ಕಳು, ಅಣ್ಣ ತಂಗಿ. ನಿಮ್ಮ ಮಾವ ಆಗ್ಬೇಕು ನಿಮ್ಗೆ? ನಮ್ಗೆ ಮಾವ, ಸೋದರ ಮಾವ. ಅವ್ರನ್ನು ಕರ್ಸ್ಕೊಂಡ್ರ ನಂತರ ನಿಮ್ಮ ಕರ್ಸ್ಕೊಂಡು ಒಟ್ಟಲ್ಲಿ ಇಲ್ಲೇ ನೆಲೆ ಆಗೋಯ್ತು. ನಾವೆಲ್ಲ ಊಟ ಬೆಳೆದಿದ್ದೆಲ್ಲ ಇಲ್ಲೇ. ಅದು ಹೌದು. ಮೈನ್ ನೀವು ಅಲ್ಲಿಂದ ಇಲ್ಲಿ ವಲಸೆ ಬರೋದಕ್ಕೆ ಅಲ್ಲಿನ ಕ್ಷಾಮ, ಬರಗಾಲ ಮತ್ತೆ ಪ್ಲೇಗು ಇವೆರಡು ಕಾರಣಗಳಿಂದ ದೇಶಾಂತರ ಬಂದವರು ನಡ್ಕೊಂಡೆ ಅವಾಗ. ಇದಿಷ್ಟು ನಿಮ್ ಕುಟುಂಬದ ಒಂದು ಇತಿಹಾಸ. ನೀವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ. ನಿಮ್ಗೆ ಈಗ 80 ವರ್ಷ. ನೀವು ನಮ್ಮ ವೆಂಕಟಾಚಲಯ್ಯಂಗಾರ್ ನೋಡಿದಿರಾ? ನೋಡಿದ್ದೀನಿ. ವೆಂಕಟಾಚಲಯ್ಯಂಗಾರ್ ಗೊತ್ತು, ಭದ್ರವ್ರು ಗೊತ್ತು. ಅವ್ರ ತಂದೆ ರಾಮಕೃಷ್ಣ ಅಯ್ಯಂಗಾರು, ಅವ್ರನ್ನು ನೋಡಿದಿರಾ? ಅವ್ರನ್ನು ನೋಡಿದ್ದೀನಿ. ಆಸ್ಪತ್ರೆ ಎಲ್ಲ ಕನಕಮೂಲ ಆಸ್ಪತ್ರೆ ತಾಯಿ ಹೆಸರು ಮೇಲೆ ಆಸ್ಪತ್ರೆ ಕಟ್ಟಿರೋದು. ಅದು ಉದ್ಘಾಟನೆ ಟೈಮಲ್ಲಿ ನಿಮ್ಗೆ ಎಷ್ಟು ವಯಸ್ಸು? ಏನೋ ನನ್ನ ನೆನಪಿಲ್ಲ. ನೀವು ಶಾಲೆಗೆ ಯಾವುದೂ ಇಲ್ಲ. ಶಾಲೆ ಹೋಗ್ಲಿಲ್ಲ ನೀವು? ಯಾವುದೂ ಇಲ್ಲ. ಬಟ್ ರಾಮಕೃಷ್ಣ ಅಯ್ಯಂಗಾರ್ ನೋಡಿದಿರಿ?
ರಾಮಕೃಷ್ಣ ಹೆಂಗಾರ್ ನೋಡಿ. ಮಾತಾಡಿದಿರ ರಾಮಕೃಷ್ಣ ಹೆಂಗಾರ್ ಹತ್ರ? ಇಲ್ಲ ಮಾತಾಡಿಲ್ಲ. ಇಲ್ಲ, ಅವಾಗ ಏನು ನಮ್ಮ ಹುಡುಗಾಟನೇ ಬೇರೆ. ಸಣ್ಣ ವಯಸ್ಸು. ಆ ವೆಂಕಟಾಚಲ ಹೆಂಗಾರ್ ಹತ್ರ ಮಾತಾಡಿದಿರಾ? ಇಲ್ಲಪ್ಪ, ರಾಯರು ಅಂದ್ಕೊಳ್ಳೆ ಒಂದು ಮೈಲಿ ದೂರದಲ್ಲಿ ಇರ್ತಿದ್ವಿ. ಅಯ್ಯೋ ರಾಯರು ಬರ್ತಾ ಇದ್ದಾರೆ ಅಂತ ಹೇಳಿ. ಅದಿರ್ಲಿ, ಪೊಲೀಸರು ಬಂದ ಅಂತಂದ್ರೆ ಓಡೋಗ್ತಾ ಇದ್ವಿ. ಪೊಲೀಸ್ ಸ್ಟೇಷನ್ ಇತ್ತಲ್ಲ ಅವಾಗ? ಪೊಲೀಸ್ ಸ್ಟೇಷನ್ ಇತ್ತು. ಇದು ಪೊಲೀಸ್ ಸ್ಟೇಷನ್ ಯಾವುದೋ ಔಟ್ ಪೋಸ್ಟ್ ಇತ್ತು ಇಲ್ಲಿ. ಔಟ್ ಪೋಸ್ಟ್ ಆಮೇಲೆ ಆಗಿದ್ದು. ಫಸ್ಟ್ ಎಲ್ಲಿತ್ತು? ಫಸ್ಟ್ ಇದು ನಮ್ಮ ಮನೆಗೆ ತಿರುಗ್ತೀವಲ್ಲ, ಅಶೋಕ್ ರಸ್ತೆಗೆ. ಅಲ್ಲಲ್ಲ, ಇಲ್ಲಿ ಬೇಚೂರಲ್ಲಿ ಈರಭದ್ರಪ್ಪ ಶೆಟ್ರು ಮನೆ ಹತ್ರ, ಅದೇ ಪೊಲೀಸ್ ಸ್ಟೇಷನ್. ಈಗ ಇವನು ಹರ್ಣ ಅಂಗಡಿ ಇಟ್ಟಿದಾನಲ್ಲ ಆ ಸರ್ಕಲ್, ಅದು ಪೊಲೀಸ್ ಸ್ಟೇಷನ್ ಅವಾಗ. ಆಮೇಲೆ ಇತ್ಲಾಗ ಎದುರಿಗೆ ಆಗಿದ್ದು. ಮೊದಲು ಪೊಲೀಸ್ ಸ್ಟೇಷನ್ ಅಲ್ಲಿ ಅದಿದ್ದು ಪೊಲೀಸ್ ಸ್ಟೇಷನ್. ಎಷ್ಟು ಜನ ಇದ್ರು ಪೊಲೀಸ್ನವ್ರು ಅವಾಗೆಲ್ಲ? ಎಷ್ಟು ಜನ ಇರ್ತಿದ್ರು ಪೊಲೀಸ್ನವ್ರು? ಯಾರೋ ಜಪೇದಾರ್ ಯಾರೋ ಅನ್ನೋದು ಆ ಟೈಮ್ನಲ್ಲಿ ನಮ್ಗೆ ಗೊತ್ತಿಲ್ಲ. ಹೆದರ್ತಿದ್ರಿ ನೀವೆಲ್ಲ? ಹೆದರ್ತಿದ್ರಿ. ನಿಮ್ ತಂದೆಗೆ ಬದ್ರಣ್ಣ ಹೆಂಗಾರೆಲ್ಲ ಚೆನ್ನಾಗಿ ಪರಿಚಯ ಇರ್ಬೋದು? ಏನೋ ಇರ್ಬೋದು. ಅವ್ರಿಗೆಲ್ಲ ಪರಿಚಯ ಇರ್ಬೋದು. ನಲ್ಲಪ್ಪನವ್ರು ಎಲ್ಲರೊಟ್ಟಿಗೆ ಈ ನಲ್ಲಪ್ಪನವರು ನಮ್ಮ ತಂದೆ ಒಂದು ಅನಾಥ ಮಗು. ಅದ ನಮ್ಮ ತಂದೆಯವರೇ ಹೇಳಿದ್ರು. ತಂದೆಯವ್ರು ಹೇಳಿದ್ರು ಎಲ್ಲ ಅದು ಸ್ಟೋರಿ ಎಲ್ಲ ನಮ್ಮ ತಂದೆಯವರೇ ಹೇಳಿದ್ರು. ನನ್ಗೊಂದು ವಿಶೇಷ ಅಂತ ಹೇಳಿದ್ರು, ನಲ್ಲಪ್ಪನವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ಅಭಿಮಾನ ಯಾಕಂತ ಹೇಳಿದ್ರೆ, ಅದು ಕೆಲವು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಮರ್ತೋಗಿದೆ. ನಾನು ನಿಮ್ಗೆ ನೆನಪು ಮಾಡಿ ಹೇಳ್ತೀನಿ. ಆ ನಲ್ಲಪ್ಪನವರು ಆ ಮಗು ಯಾರೋ ರಸ್ತೆ ಮೇಲೆ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಬಿದ್ರಮಟ್ಟಿ ಪಕ್ಕ ಇಟ್ಟಿದ್ರು ಅಂತ. ಇಲ್ಲಿ ನಮ್ಮ ಅಚ್ಯುತಣ್ಣನ ಮನೆ ಇದೆಯಲ್ಲ, ಅಲ್ಲಿ ಬಿದ್ರಮಟ್ಟಿ ಹತ್ರ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ನಲ್ಲಪ್ಪನವ್ರು ಆ ಮಗುವನ್ನ ತಗೊಂಡು ಬಂದು ನಮ್ಮ ಅಜ್ಜಿ ಕೊಟ್ಟು ಸಾಕು ಅಂತ ಕೊಟ್ಟಿರೋದ್ರಿಂದ ನಾವೀಗ ಹುಟ್ಟಿದ್ದು ಅಲ್ವಾ? ಹೌದೌದು. ಅವತ್ತೇನಾದ್ರು ಅದು ನೋಡದೆ ಇದ್ದಿದ್ರೆ, ನಲ್ಲಪ್ಪನವ್ರು ನೋಡದೆ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ? ಅವತ್ತೆ ಆ ಮಗು ಸ್ವಲ್ಪ ನಾವ್ಯಾರು ಅದನ್ನ ಬದುಕ್ತಿರ್ಲಿಲ್ಲ, ನಾವ್ಯಾರು ಹುಡ್ತಿರ್ಲಿಲ್ಲ ಅಲ್ವಾ? ಹಾಗಾಗಿ ನಮ್ಗೆ ನಲ್ಲಪ್ಪನವ್ರ ಮೇಲೆ ಬಹಳ ಒಂದು ಅಭಿಮಾನ, ನಿಮ್ ಕುಟುಂಬದ ಮೇಲೆ ಅಭಿಮಾನ. ನಿಮ್ ತಂದೆ ಹೇಳಿದ್ ನೆನಪಿದೆಯಾ? ಅದು ನನ್ನ ಹೇಳಿದ್ ನೆನಪಿದೆ. ಆಮೇಲೆ ನಿಮ್ ತಂದೆ ಹಾಸ್ಪಿಟ್ಲ್ ಇದ್ದಿದ್ದು ಎಲ್ಲ ಪೂರ್ತಿ ಅವಾಗ ನಾನು ಓದ ಅಂತ ಹೇಳಂದ್ರೆ ಭಾರಿ ಪ್ರೀತಿಯಿಂದ ವಿಶ್ವಾಸದಿಂದ ನೋಡೋರು ನನ್ನ ಅಲ್ಲ. ಭಾರಿ ವಿಶ್ವಾಸದಿಂದ ನೋಡೋರು ಅವ್ರಿಗೆ ಇತ್ತು. ಅವ್ರಿಗೂ ಕೂಡ ನಲ್ಲಪ್ಪನವರು ನಿಮ್ ಕುಟುಂಬಗಳ ಮೇಲೆ ಬಹಳ ಒಂದು ಪ್ರೀತಿ. ಹೌದೌದು. ಯಾಕಂದ್ರೆ ಆ ಮಗು ಆಗಿದ್ದಾಗ ಎತ್ಕೊಂಡು ಬಂದು ಕೊಟ್ಟರು, ಅದೊಂದು ದೊಡ್ಡ ವಿಶೇಷ. ಇದು ₹100 ಸತ್ಯ. ನಿಮ್ ತಂದೆಯವರು ನನ್ನ ಹತ್ರ ಹೇಳಿ ಎಲ್ಲ ಗೊತ್ತು ನನಗೆ ಅಂತ ಹೇಳಿ ಅಂದಿದ್ದೆ ಅವಾಗ. ಅಲ್ಲ ಹೇಳಿದ್ರು, ಹಿಂಗಾಗಿತ್ತು ಕೃಷ್ಣಪ್ಪ ಅಂತ ಹೇಳಿ ಹೇಳಿದ್ರು. ಹೇಳಿದ ಗೊತ್ತು ಕೃಷ್ಣಣ್ಣ, ಇದು ನಮ್ಮ ತಂದೆ ಸಂಬಂಧ ಅಂತ ಹೇಳಿದ್ರೆ ಇದು ಒಂದು ಸಣ್ಣ ಸಂಬಂಧ. ನೀವು ಸಂಬಂಧಿಕರಿದ್ದಾಗ ನಮ್ಗೆ ಅಷ್ಟೇ ಪ್ರೀತಿ ನನಗೆ. ಅಲ್ವಾ? ಅಲ್ವೇ? ಮತ್ತೆ ಅದಿಲ್ಲ ಅಂದ್ರೆ ಹೆಂಗೆ ಆಗ್ತಿತ್ತು ಅಲ್ವಾ? ಭಾರಿ ಖುಷಿ ಆಯ್ತು ಕೃಷ್ಣ ನಿಮ್ಮ ನೋಡಿ. ಒಂಥರ ಕಣ್ಣಾಗಿ ನೀರು ಬರ್ತಿದೆ ಅವೆಲ್ಲ ನೆನ್ಸ್ಕೊಂಡ್ರಿ. ಅವಾಗ ಹೇಳ್ತಾ ಇದ್ದ ಅಂತಂದ್ರೆ ನಂದೇ ಒಂಥರ ಹುಡುಗಾಟಿಕೆ ಅವಾಗ ಅಲ್ಲ. ಈಗ ನೀವು ಕೇಳ್ತಾ ಇದ್ದಿದ್ರಿಂದ ನೋಡಪ್ಪ ಎಷ್ಟು ಇದು ಮಾಡಿದೆ ಅನ್ನೋದು ನನಗೆ ಒಂಥರ ವಿಚಿತ್ರ ಆಗ್ತೈತಿ ಅಲ್ಲ. ಕಣ್ಣಾಗ ನೋಡಿದ ರೀತಿ ಇದ್ರು ಕೂಡ ಈ ತರ ಹೇಳಿದಾರಲ್ಲ ನಿನ್ನ ಹತ್ರ ಹಿರಿಯವರು, ಆ ಟೈಮ್ನಲ್ಲಿ ನಮ್ಮ ಹಿರಿಯವ್ರು ಹೇಳ್ತಾ ಇದ್ರು ಕೂಡ ನಮ್ಮ ಮಂಡ್ಯ ಓಡ್ತಿರಲ್ಲ. ನಲ್ಲಪ್ಪನವ್ರು ನಿಮ್ ದೊಡ್ಡಪ್ಪ, ನಿಮ್ ತಂದೆ ಅಣ್ಣ. ನಲ್ಲಪ್ಪನವ್ರದ್ದು ಒಂದು ಕತೆ ಗೊತ್ತಾ ನಿಮ್ಗೆ? ಹುಲಿ ಮಾಂಸ ತಿಂತಾರಂತ. ಹುಲಿ ಮಾಂಸನು ತಿಂತಾರೆ ಅವರು, ಹಾವಿನ ಮಾಂಸನು ಅಷ್ಟು ಧೈರ್ಯವಂತ ಅಲ್ಲಲ್ಲ. ಹಿಂಗಂತಾರೆ ಅನ್ನೋದಲ್ಲ. ಇದು ಚೆನ್ನಾಗಿ ಕುಡ್ಕೊಂಡು ಮಲಗ್ಬಿಟ್ಟಿದ್ದಾನೆ ಪಾರ್ಟಿ. ಹಾವು ಬಂದೈತೆ ಅಲ್ಲಿ. ಹಾವು ಬಂತು ಎಲ್ಲಿ 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 ಅಂತ ಹೇಳಿ ಗಾಬರಿಯಿಂದ ಎದ್ಬಿಟ್ಟ. ನಮ್ ದೊಡ್ಡಪ್ಪ ಎದ್ದು ಅದನ್ನ ಗಪ್ಪಕ್ಕಂತ ಹಿಡ್ಕೊಂಡ್ಬಿಟ್ಟ. ಹಿಡ್ಕೊಂಡು ಏನಿಲ್ಲ ಕಟುಮ್ ಅಂತ ತಿಂದಿದ್ದೆ ಕೆಲಸ. ಬಹಳ ಜೋರ. ಹೆಂಗೆ ಜೋರು? ಜೋರೇ ಮತ್ತೆ ಅವಾಗ. ಮಕ್ಳಿಗೆಲ್ಲ, ಆ ತಮ್ಮನ ಮಕ್ಳಿಗೆಲ್ಲ ಹೆಂಗ್ ನೋಡ್ಕೊಂತಿದ್ರು? ಎಲ್ಲ ಚೆನ್ನಾಗಿ ನೋಡ್ಕೊಂಡು, ಪ್ರೀತಿ ಎಲ್ಲ ಇತ್ತು. ಎಲ್ಲ ಇತ್ತು. ಧೈರ್ಯವಂತ ಮಾತ್ರ. ಹುಲಿ ಮಾಂಸ ಯಾಕೆ ತಿಂತಾರೆ ಗೊತ್ತಾ ಅವರು? ಹುಲಿ ಮಾಂಸ ಯಾಕೆ ತಿಂತಾರೆ ಗೊತ್ತಾ? ಹುಲಿ ಮಾಂಸ ಯಾಕೆ ತಿಂತಾರೆ ಗೊತ್ತಾ? ಹುಲಿ ಮಾಂಸ ಎಲ್ಲ ಅವ್ರು ತಿಂದಿದ್ದ ಮಾಂಸನೇ. ಹೌದು. ಹುಲಿ ಮಾಂಸ ಯಾಕೆ ತಿಂತಾರೆ ಗೊತ್ತಾ? ಅದು ಗೊತ್ತಿಲ್ಲ.
ಜನ ಎಲ್ಲ ಹುಲಿ ಮಾಂಸ ಕಹಿ ಅಂತ ಹೇಳ್ತಾ ಇರ್ತಾರಂತ. ಕಹಿ 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 ಇರುತ್ತೆ, ತಿನ್ನಕ್ ಬರಲ್ಲ ಹುಲಿ ಮಾಂಸ ಅಂತ ಒಂದು ಕತೆ. ಜನರು ರೂಢಾವಳಿ ಹಂಗಿತ್ತು, ಹುಲಿ ಮಾಂಸ ಅಂದ್ರೆ ಕಹಿ ಅಂತ. ಇವ್ರು ಅಲ್ಲ ಅನ್ನೋದು ತೋರ್ಸೋದಕ್ಕೆ ಹುಲಿ ಯಾರೋ ಶಿಕಾರಿ ಮಾಡಿದ್ರಂತೆ, ಅದ್ರ ಮಾಂಸ ತರಿಸಿ ಈ ಅನಂತಪುರದಲ್ಲೇ ಒಂದು ಮೇನ್ ಜಾಗದಲ್ಲಿ ಅದನ್ನ ಬೇಯಿಸಿ ತಿಂದು ತೋರಿಸಿದ್ರಂತೆ. ಅಂದ್ರೆ ಹುಲಿ ಮಾಂಸ ಕಹಿ ಅಲ್ಲ ಅಂತ ತೋರ್ಸಕ್ಕೋಸ್ಕರ ತಿಂದು ತೋರಿಸಿದ್ರು ಅಂತ. ಅಲ್ಲ ಇರ್ಬೋದು ಏನೋ ಅದು. ಅಂದ್ರೆ ಏನಪ್ಪಾ ಅಂದ್ರೆ ಅವರು ತಿಂದಿದ್ದಾರೆ. ಭಾರಿ ಧೈರ್ಯವಂತ ಮಾತ್ರ. ಆ ಧೈರ್ಯವಂತ ಹೇಳ್ಬೇಕಂದ್ರೆ ನಮ್ಮ ವಂಶದಲ್ಲೇ ಇಲ್ಲ, ಯಾರು ಇಲ್ಲ ಅಂತ ಧೈರ್ಯವಂತ. ಈಗ ನೋಡಿ, ನಿಮ್ ತಂದೆ ಬಹಳ ಸಾಧು ಸ್ವಭಾವದು. ಅವ್ರು ನಿಮ್ಮೆಲ್ಲ ನಿಮ್ ದೊಡ್ಡದಿರೋ ಅವರೆಲ್ಲರೂ ಸಾಧುನೇ ಅವರೆಲ್ಲರೂ ಸಾಧು, ಎಲ್ಲ ಸಾಧು. ರೌಡೀಸು ಇದೆ ಅಂತಂದ್ರು ನಲ್ಲಪ್ಪನೆ. ಆ ಧೈರ್ಯ ಇದ್ದಿದ್ರಿಂದ ನಡ್ಕೊಂಡು ಬಂದಿದ್ದಲ್ಲ ಅಲ್ಲಿಂದ. ಚಿಕ್ಕಬಳ್ಳಾಪುರದಿಂದ ಇಲ್ಲಿ ನಡ್ಕೊಂಡು ಬರ್ಬೇಕಂದ್ರೆ ಹುಡುಗಾಟಿಗೆನ ಅದು ಆ ಕಾಲದಲ್ಲಿ ಕಾಡು ಅಲ್ವೇ. ಅಯ್ಯಪ್ಪ ಬಹಳ ಖುಷಿ ಆಯ್ತು ಕೃಷ್ಣ ನೆನಪು ಮಾಡ್ಕೊಂಡಿದ್ದಕ್ಕೆ. ಅದು ಕೆಲವು ಅದು ಹಳೆ ನೆನಪುಗಳಿಗೆ ಅದಕ್ಕೆ ನೆನಪು ಇರ್ಲಿ ಅಂತಾನೆ ನನಗೆ ಇದನ್ನ ಮಾಡಿದ್ದೀನಿ. ಈಗ ಅಲ್ಲ ನೆನಪುಗಳು ಇಲ್ಲ ನನಗೆ. ಅವಾಗ ಆ ಮೂಮೆಂಟ್ ಅಲ್ಲಿ ಇದು ಫಸ್ಟ್ ಬ್ರಾಹ್ಮಣರ ಕೈಯಲ್ಲಿ ಆನಂದಪುರಕ್ಕೆ ಬಂದ್ಮೇಲೆ ಬ್ರಾಹ್ಮಣರ ಕೈಯಲ್ಲಿ ಕಿಟ್ಟಪ್ಪ, ಸುಬ್ಬಣ್ಣನ ಮನೆ, ಸುಬ್ಬಣ್ಣನ ಮನೆ ಕಿಟ್ಟಪ್ಪ, ಸುಬ್ಬಣ್ಣ ಇವರೆಲ್ಲ ಅಣ್ಣ ತಮ್ಮ ಅವರು. ಈಗೆಲ್ಲ ಬಿಲ್ಡಿಂಗ್ಗಳಾಗಿದ್ದಾವೆ ಇಟ್ಕೊಡ್ರೆ. ಅವ್ರ ಮನೆಯಲ್ಲಿ ಇದು ಮಾಡಿದ್ದು ಬಾಡಿಗೆ ಇಲ್ಲ. ಅವಾಗ ಎಲ್ಲಿ ಬಾಡಿಗೆನೂ ಇಲ್ಲ, ಮಣ್ಣು ಇಲ್ಲ. ಅವಾಗೇನು ಊರು ಇಂಪ್ರೂವ್ಮೆಂಟ್ ಇಲ್ಲ. ಇದು 3-3 ಮನೆ ಇದ್ವು. ಹೋಟ್ಲುಗಳು ಯಾವ್ದಿತ್ತು ಅವಾಗ ನಿಮ್ಗೆ ಗೊತ್ತಿದ್ದಂಗೆ? ನೀವು ನನಗೆ ಗೊತ್ತಿದ್ದಂಗೆ ಇಲ್ಲಿ ಎಡೆಹಳ್ಳಿಲಿ ಅಪ್ಪಣ್ಣ ಹೋಟ್ಲು, ಆನಂದಪುರದಲ್ಲಿ ಕಾಮತ್ ಹೋಟ್ಲು ಬಂದಿತ್ತು. ಕಾಮತ್ತು ಗೋವಿಂದಪ್ಪನ ಹೋಟ್ಲು. ಆಮೇಲೆ ಕೋಮಲ್ ವಿಲಾಸ್ ಬಂದಿರಲಿಲ್ಲ. ಆನಂತರ ಬಂದಿದ್ದು ಕೋಮಲ್ ವಿಲಾಸ್. ಬಂದಿರಲಿಲ್ಲ ಅವಾಗ ಇರಲಿಲ್ಲ ಕೋಮಲ್ ವಿಲಾಸ್. ಸರಿ ಅಷ್ಟೇ. ರೈಲ್ ಬಂದಿತ್ತ ನೀವು ಹುಟ್ಟಬೇಕಾದ್ರೆ? ರೈಲ್ ಬಂದಿತ್ತು. ನಾನು ಹುಟ್ಟದಾಗ ರೈಲ್ ಇತ್ತು. ಇರ್ಲಿಲ್ಲ ಅವಾಗ ನಮ್ಮ ತಂದೆಯವ್ರ ಕಾಲದಲ್ಲಿ ಇರಲಿಲ್ಲ. ನೀವು ಎಷ್ಟು ಎಕರೆ ಜಮೀನು ಮಾಡಿದ್ರಿ ಕೃಷ್ಣ? ಈಗ ನಿಮ್ದು ಜಮೀನು? ನನ್ನ ಜಮೀನು ಟೋಟಲ್ ಅಣ್ಣ ತಮ್ಮದಿರೆಲ್ಲ ಸೇರಿ ಸುಮಾರು ಇತ್ತಾ? ಅವರು ಯಾರು ಅವ್ರ ಅಣ್ಣ ತಂದೆ ಮಾಡಿ ತಂದೆ ಎಷ್ಟು ಮಾಡಿದ್ರು? ಇಲ್ಲ, ಯಾಕಂದ್ರೆ ಅವಾಗ ಯಜಮಾನ್ರು ಇವರೇ ಅಲ್ಲ, ಏನೂ ಇಲ್ಲ. ಅವ್ರದ್ದು ಎಷ್ಟಿತ್ತು? ಅವ್ರದ್ದು ಆವಾಗ ಎಷ್ಟು ಅಂತ ಹೇಳೋಣ, 48 ಎಕರೆ ಇತ್ತು. ಹೌದು, ಎಲ್ಲ ಹೋಯ್ತು. ಆಮೇಲೆ ಎಲ್ಲ ಹೋಗ್ಬಿಡ್ತು. ಈ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರಲ್ಲ, ಅದು ಎಷ್ಟನೇ ಹೆಸರು ಗೊತ್ತಾ ನಿಮಗೆ? ಈ ಮನೆ ಪೇಟೆ ಅದು ಇಲ್ಲ, ನೆನಪಿಲ್ಲ. ಸರಿಯಾದ ಬಿಲ್ಡಿಂಗ್ ಆ ಕಾಲಕ್ಕೆ ಅದು. ಆ ಕಾಲದಲ್ಲಿ ಹಾಗೆ ದೊಡ್ಡ ಬಿಲ್ಡಿಂಗ್, ಅದು ದೊಡ್ಡ ಬಿಲ್ಡಿಂಗ್. ಆನಂದಪುರಕ್ಕೆ ದೊಡ್ಡ ಬಿಲ್ಡಿಂಗ್. ಆನಂದಪುರಕ್ಕೆ ಶಿವಪ್ಪ ಶೆಟ್ರು, ಮುದ್ದಪ್ಪ ಶೆಟ್ರು ಇದ್ರಲ್ಲ, ಯಾರು ಸಂಗಣ್ಣ ಮನೆ, ಅದೊಂದು, ನಲ್ಲಪ್ಪನ ಮನೆ ಒಂದು. ಸರಿ, ಆಮೇಲೆ ಕೆಲವು ಮನೆಗಳು ಆದವು ಅಂತ ಹೇಳಿ ಇಟ್ಕೊಡ್ರಿ. ಅಂದ್ರೆ ಇವೇ ಹೆಚ್ಚಿಗೆ ಬಿದ್ದು. ಆ ಮನೆ ಕಟ್ಟೋ ಕಾಲ ನಿಮ್ಗೆ ನೆನಪಿತ್ತ? ಯಾವ್ದು? ನಿಮ್ ದೊಡ್ಡಪ್ಪ ಮನೆ ಕಟ್ಟಿರಲ್ಲ, ದೊಡ್ಡ ಮನೆ ಕಟ್ಟಿದ್ರಲ್ಲ, ಅಲ್ಪ ಸ್ವಲ್ಪ ನೆನಪು. ಸರಿಯಾದ ಮನೆ ಅದು. ಸರಿಯಾದ ಮನೆ. ಒಂದೊಂದು ಅಡ್ಡನೆ ಐತೆ, ತೊಲೆ ಈಗಿನ ಬಡವ್ರ ತೊಲೆ. ಆ ಮನೆ ಕಟ್ಟಿದಾಗ ಏನ್ ಹೇಳ್ತಿದ್ರು ಜನ? ನೋಡಪ್ಪ ಎಂತ ಮನೆ ಕಟ್ಟಿದ್ದಾರೆ, ಈಗ ಅದು ಮಿಕ್ಕಿದವು ಇದಾವೆ ಅಂತ ಇಟ್ಕೊಡ್ರಿ. ಆ ಕಾಲದಲ್ಲಿ ಹಳ್ಳಿ ಪಳ್ಳಿ ಎಲ್ಲ ದೊಡ್ಡ ಸುದ್ದಿ ಅಲ್ವಾ ಅದು? ಅಲ್ವೇ? ಎಲ್ಲಿ ಆಗಿನ ಕಾಲ. ನನ್ನ ತಂದೆ ನೆನಪೆಲ್ಲ ಇದೆಯಲ್ಲ ಕೃಷ್ಣ? ನಿಮ್ಮ ತಂದೆಯವ್ರ ನೆನಪಿಲ್ರಿ ಹೇಳು ಅಂತ ಹೇಳಿ ಅಲ್ಲ, ಏನಪ್ಪ ಹಿಂಗ್ ಹೇಳ್ತೀಯ? ನನ್ನ ನೆನಪು ಚೆನ್ನಾಗಿದೆ. ನಿನ್ ನೆನಪು ಅಂತ ಹೇಳಿ ಸಾಯೋ ತನಕ ಮರೆಯಂಗಿಲ್ಲ ನಿಮ್ಮ ಉಪಕಾರ. ನಿಮ್ಮ ಉಪಕಾರ ನಾವು ಮರೆಯಂಗಿಲ್ಲ, ಸಾಯೋ ತನಕ ನಾವು ಮರೆಯಂಗಿಲ್ಲ. ನಿಮ್ಮ ಮನತನದ ಉಪಕಾರ ನಾವು ಮರೆಯಂಗಿಲ್ಲ. ಆಯ್ತು ಕೃಷ್ಣ, ನಮಸ್ಕಾರ. ನಮಸ್ಕಾರ. ದಿವಸದಿಂದ ನೆನಪು ಮಾಡ್ಕೊಂಡಿದ್ದೆ ನಾನು ನಿಮಗೆ. 3-4 ದಿನದ ಹಿಂದೆ, ಅಪ್ಪು ಹಿಂದೆ ಕೃಷ್ಣನಿಗೆ ಕೇಳಿದ್ದೆ, ಅವನು ಹೇಳಿಲ್ಲ. ಅಲ್ಲ, ಮನೆಗಿದ್ದಾರೆ ಅಂತ, ಆರಾಮಿದ್ದಾರೆ ಅಂತ ಹೇಳ್ದ. ನಾನು ಇದು ಆಫೀಸ್ ಮಾಡಿದಿರೋದು ಗೊತ್ತಿಲ್ಲ. ಇಲ್ಲ, ಲಾಡ್ಜ್ ಓಪನ್ ಮಾಡಿದಾಗಲೇ ಮಾಡಿದ್ದೆ. ಇವ್ರು ನಮ್ ಸುಜಾತ ಲಗ್ನ ಆಯ್ತಲ್ಲ ಇಲ್ಲೇ, ಆವಾಗ ಬಂದವನು ನಾನು. ಮತ್ತೆ ಬರಕ್ ಆಗ್ಲಿಲ್ಲ, ಅಲ್ಲೇ ಮನೆಯಲ್ಲೇ
ನೀವೆಲ್ಲ ಇಂಪಾರ್ಟೆಂಟ್ ಜನ ಕೃಷ್ಣ, ಈ ಊರಿನ ಇತಿಹಾಸಕ್ಕೆ ನೀವೆಲ್ಲ ಇಂಪಾರ್ಟೆಂಟ್ ಜನ. ನೀವು ಯಾಕೆ ವಿಶೇಷ ಅಂತ ಹೇಳಿದ್ರೆ ವಿಶೇಷ ಜನಗಳೇ ಈಗ